ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ಹನುಮಂತ ಅಂಕುಶ್ ಸ್ಮಾರ್ಟ್ ಮನಿ ಚಾನಲ್ಗೆ ಸ್ವಾಗತ. ಇಂದು ನಾವು KSRTC ಕಾರ್ಮಿಕರ ಮೇಲೆ ನಡೆಯುತ್ತಿರುವ ದೊಡ್ಡ ಅನ್ಯಾಯದ ಬಗ್ಗೆ ಸ್ಪಷ್ಟವಾಗಿ ಮಾತಾಡೋಣ. 26/11/2025 ಸಭೆಯ ಅಂತ್ಯ. ನಿನ್ನೆ 26/11/2025 ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅವರೊಂದಿಗೆ KSRTC ವೇತನ ಏರಿಕೆ ಕುರಿತು ಅಂತಿಮ ಸಭೆ ನಡೆಯಿತು. ಆ ಸಭೆಯಲ್ಲಿ 2 ನಿರ್ಧಾರಗಳು ಬಂದವು. ವೇತನ ಏರಿಕೆ 1/4/2026 ಮಾತ್ರ, 38 ತಿಂಗಳ ಬಾಕಿ ಅರ್ಧ. ಗೆಳೆಯರೆ, KSRTC ಚಾಲಕರು ನಿರ್ವಾಹಕರು 3 ವರ್ಷಗಳಿಂದ ಶ್ರಮ ಪಟ್ಟವರು. ಈ 3 ವರ್ಷಗಳಲ್ಲಿ ಕಡಿಮೆ ಸಂಬಳ, ಬಾಕಿ ಸಂಬಳವಿಲ್ಲ, ಹಬ್ಬಗಳಲ್ಲಿ ಸಂಭ್ರಮವಿಲ್ಲ, ಮನೆಯಲ್ಲಿ ಕಷ್ಟ, ಇವೆಲ್ಲ ಅನುಭವಿಸೋದವರು ಯಾರು? ಕಾರ್ಮಿಕರು. ಆದರೆ ಸರ್ಕಾರ ಹೇಳ್ತಿದೆ ಹಣ ಇಲ್ಲ, 2026 ಮಾತ್ರ ಏರಿಕೆ ಮಾಡುತ್ತೇವೆ ಅಂತ, ಮತ್ತು ಅರಿಯರ್ಸ್ ಕೂಡ ಅರ್ಧ ಮಾತ್ರ ಕೊಡ್ತಾರಂತೆ. KSRTC ಕಾರ್ಮಿಕರ ನಿಜವಾದ ಪರಿಸ್ಥಿತಿ ಅವರಿಗೆ ಅರ್ಥ ಆಗಿಲ್ಲ. ವರ್ಷ ಪೂರ್ತಿ ಮಳೆ, ಬೆಂಕಿ, ಚಳಿ, ರಸ್ತೆ ಮೇಲೆ ಕೆಲಸ ಮಾಡುತ್ತಾರೆ, ಜನರನ್ನು ಸುರಕ್ಷಿತವಾಗಿ ತಲುಪಿಸುತ್ತಾರೆ. ಬಸ್ ಚಾಲನೆ ಅಂದರೆ ಅದು ಜೀವ ಹಂಗಿನ ಕೆಲಸ. ಆದರೂ ಕಾರ್ಮಿಕರಿಗೆ ಗೌರವ, ಸುರಕ್ಷಿತ ವೇತನ ಯಾವುದೂ ಸರಿಯಾಗಿ ಸಿಗುತ್ತಿಲ್ಲ. ಕಾರ್ಮಿಕರಿಗೆ ಗೌರವ ಕೊಡುವುದು ಸರ್ಕಾರದ ಕರ್ತವ್ಯವಾಗಿರುತ್ತದೆ. 38 ತಿಂಗಳ ಬಾಕಿ ವೇತನ ಏರಿಕೆ ಮಾಡಿಲ್ಲ, ನಿವೃತ್ತರಾದವರು ಬಾಕಿ ತಗೊಂಡಿಲ್ಲ, ಹಬ್ಬದ ಕಾಲದಲ್ಲೂ ಸಂಬಳ ವಿಳಂಬ, ಬೇಸಿಗೆ, ಚಳಿ, ಮಳೆ 24/7 ಕೆಲಸ ಇರೋದು. ಆದರೂ ಸರ್ಕಾರ ಹೇಳುವುದು ಹಣ ಇಲ್ಲ ಅಂತ. ಇದು KSRTC ಕಾರ್ಮಿಕರಿಗೆ ದೊಡ್ಡ ಅಪಮಾನ. ಈಗ ಕಾರ್ಮಿಕರು ಏನು ಮಾಡಬೇಕು? ಟ್ರೇಡ್ ಯೂನಿಯನ್ ಕಾಯ್ದೆಯಲ್ಲಿ ಇರುವ ಕ್ರಮಗಳು ಯಾವುವು? ಗೆಳೆಯರೆ, ಈಗ ಹೋರಾಟ ಜಗಳವಲ್ಲ, ಕಾನೂನುಬದ್ಧ ಹೋರಾಟ ಆಗಬೇಕು. ಟ್ರೇಡ್ ಯೂನಿಯನ್ ಕಾಯ್ದೆ ಮತ್ತು ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಕಾಯ್ದೆ ಕೊಡುತ್ತವೆ. ಇದರಲ್ಲಿ ನಾವು ಏನು ಮಾಡ್ಬೋದು? ಒಂದು ಕಲೆಕ್ಟಿವ್ ರೆಪ್ರೆಸೆಂಟೇಷನ್ ಕೊಡ್ಬೋದು, ಪ್ರತಿ ಡಿಪೋದಿಂದ ಲಿಖಿತ ಮನವಿ ಕೊಡಬೇಕು, ಒಟ್ಟಾಗಿ ಸರ್ಕಾರಕ್ಕೆ ಇದು ಮೊದಲ ಹಂತ ಆಗಬೇಕು. ಎರಡನೇದ್ದು, ಎಸ್ಮಾ ಕಾಯ್ದೆ ಇದ್ರೂ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ ಪ್ರಕಾರ 14 ದಿನಗಳ ನೋಟಿಸ್ ಅವರಿಗೆ ಮತ್ತೊಮ್ಮೆ ನೀಡಬೇಕು. ಮತ್ತು ಮೌನ ಸತ್ಯಾಗ್ರಹವನ್ನು ಎಲ್ಲ ಡಿಪೋಗಳಲ್ಲಿ ಮಾಡಬೇಕು. ಮತ್ತು ಹಂಗರ್ ಸ್ಟ್ರೈಕ್ಗಳನ್ನು ಎಲ್ಲ ನಿಗಮದ ಕೇಂದ್ರ ಕಚೇರಿಯ ಮುಂದೆ ಮಾಡೋದು, ಮತ್ತು ಎಲ್ಲ ತಾಲೂಕು ಮಟ್ಟದಲ್ಲಿ ಮತ್ತು ಡಿವಿಷನಲ್ ಆಫೀಸ್ನಲ್ಲಿ, ವರ್ಕ್ಶಾಪ್ಗಳಲ್ಲಿ, ಡಿಪೋಗಳಲ್ಲಿ ಜಾಗೃತಾ ಸಭೆಗಳನ್ನು ಮಾಡುವುದು. ಸೋಷಿಯಲ್ ಮೀಡಿಯಾಗಳಲ್ಲಿ ಇದರ ಬಗ್ಗೆ ಸಾರ್ವಜನಿಕರಿಗೆ ಹೇಳುವುದು. ಇನ್ನೊಂದು 38 ತಿಂಗಳ ಬಾಕಿ ಸಂಬಳ ಕಾರ್ಮಿಕರ ಹಕ್ಕು ಎಂದು PL ಅರ್ಜಿಯನ್ನು ಕೋರ್ಟ್ಗೆ ಹಾಕೋದು. ಎಸ್ಮಾ ಕಾಯ್ದೆ ಬಗ್ಗೆ ಭಯ ಬೇಡ. ಎಸ್ಮಾ ಅಂದರೆ ಹೋರಾಟ ಮಾಡಬೇಡಿ ಅನ್ನೋ ಕಾನೂನು ಅಲ್ಲದು. ಎಸ್ಮಾ ಅಂದರೆ ಕಾನೂನು ಉಲ್ಲಂಘನೆ ಮಾಡಿದಾಗ ಮಾತ್ರ ಶಿಕ್ಷೆ. ಆದರೆ ಮೌನ ಪ್ರತಿಭಟನೆ, ಕಪ್ಪು ಬಟ್ಟೆ ಧರಿಸುವುದು, ಡಿಪೋಗೆ ಎಂಟ್ರಿ ಮಾಡಿ ಕೆಲಸ ಮಾಡಿ ಆದರೆ ಸೇವೆಯಲ್ಲಿ ತೊಂದರೆ ಮಾಡದೆ ಪ್ರತಿಭಟನೆ ಮಾಡುವುದು ಒಳ್ಳೆಯದು. ಸಮೂಹ ಮನವಿ ಇವೆಲ್ಲ ಎಸ್ಮಾಗೆ ವಿರುದ್ಧ ಅಲ್ಲ. ಸರ್ಕಾರದ ನಿರ್ಧಾರ ನ್ಯಾಯಸಮ್ಮತವಲ್ಲ. ವೇತನ ಏರಿಕೆ 2026 ಆಗಬೇಕು, 38 ತಿಂಗಳ ಬಾಕಿ ಅರ್ಧ ಮಾತ್ರ ಕೊಡ್ತೇನಂತಾರೆ ಅವರು. ಇದು KSRTC ಕಾರ್ಮಿಕರ ಬದುಕಿಗೆ ನೇರವರ್ತ. ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಜೀವನ ಒಂದು ದಿನ ನಿಲ್ಲಲ್ಲ. ಆದರೆ ಸರ್ಕಾರ ಹೇಳ್ತಿದೆ 2026 ಶುರು ಮಾಡ್ತೇವೆ ಅಂತೇಳಿ. ಅದು KSRTC ಕಾರ್ಮಿಕರಿಗೆ ವಿಧ್ವಂಸಕ ನಿರ್ಧಾರ ಇದು. ಗೆಳೆಯರೇ, ನಿಮ್ಮ ಹೋರಾಟ ಒಗ್ಗಟ್ಟಿನಿಂದ ಇರಬೇಕು. ಒಂದು ಸಂಘಟನೆ ಏನು ಮಾಡಿದರೂ ಸಾಲದು, ಎಲ್ಲ 12 ಯೂನಿಯನ್ಗಳು ಒಟ್ಟಾಗಿ ಬರಬೇಕು. ಹೋರಾಟ ಶಾಂತಯುತವಾಗಿ ಮಾಡಬೇಕು. ಮಾರ್ಗ ಚೆನ್ನಾಗಿದೆ, ಕಾನೂನುಬದ್ಧವಾಗಿರಲಿ. ಗುರಿ 38 ತಿಂಗಳ ಬಾಕಿ ಮತ್ತು ತಕ್ಷಣ ವೇತನ ಏರಿಕೆ ಆಗಬೇಕು. ಅಂದಾಗ ಒಗ್ಗಟ್ಟಿನಲ್ಲಿ ಬಲವಿದೆ ಎನ್ನುವಂಥ ತತ್ವದೊಂದಿಗೆ ನೀವು KSRTC ಜಂಟಿ ಕ್ರಿಯಾ ಸಮಿತಿ ಆಗಲಿ ಮತ್ತು ಒಕ್ಕೂಟದ ಚಂದ್ರಶೇಖರ್ ಆಗಲಿ
ಈ ವೇಳೆಯಲ್ಲಿ ಒಂದಾಗಿರಿ ಅನ್ನುವಂಥದ್ದು ನನ್ನ ಮನವಿ. ಮತ್ತು ಸರ್ಕಾರಕ್ಕೆ ನಾನು ಮನವಿ ಮಾಡುವುದೇನೆಂದರೆ, ಕಾರ್ಮಿಕರನ್ನು ಈ ರೀತಿಯಾಗಿ ಸತಾಯಿಸಿಬಿಡಿ ಅನ್ನುವಂಥದ್ದು. ಇವರ ಮನವಿಯನ್ನು, ಇವರ ಬೇಡಿಕೆಗಳನ್ನು ನೀವು ಪಾಲಿಸ್ರಿ ಅನ್ನುವಂಥ ಸರ್ಕಾರಕ್ಕೆ KSRTC ಶಕ್ತಿ ಗೊತ್ತಾಗಬೇಕು. ಅಂದರೆ ನಮ್ಮಲ್ಲಿರುವ ಶಕ್ತಿಯನ್ನು ನಾವು ಪ್ರದರ್ಶನ ಮಾಡಲೇಬೇಕು. ಮುಗಿಬಿಡುವ ಮೊದಲು ನಾವು ಹೇಳಬೇಕಾದದ್ದೇನೆಂದರೆ, ನ್ಯಾಯಕ್ಕಾಗಿ ಹೋರಾಟ ಮಾಡಿದರೆ ಗೆಲುವು ತಡ ಆಗಬಹುದು, ಆದರೆ ಬಂದೇ ಬರುತ್ತದೆ. ನಾನು ನಿಮ್ಮ ಹನುಮಂತ ಅಂಕುಶ್. ಇಷ್ಟು ಮಾತು ಹೇಳಿ ಕೇಳಿದ್ದಕ್ಕೆ ಧನ್ಯವಾದಗಳು. ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ. KSRTC ಕಾರ್ಮಿಕರ ಹೋರಾಟಕ್ಕೆ ಬೆಂಬಲವನ್ನು ನೀಡೋಣ. KSRTC ಕಾರ್ಮಿಕರ ಯಶಸ್ಸು ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.